ಆ ದಿನ ಸಂಜೆ ಮಳೆ ಸುರಿಯುತ್ತಿತ್ತು. ಮನೆಯ ಮುಂಭಾಗದ ತೋಟದಲ್ಲಿ ನೀರಿನ ಹನಿಗಳು ಮಣ್ಣಿನೊಂದಿಗೆ ಬೆರೆತು ವಿಚಿತ್ರವಾದ ಸುವಾಸನೆ ಹರಡುತ್ತಿದ್ದವು. ಆದರೆ ಆ ಮನೆಯೊಳಗೆ ಮಾತ್ರ ಮತ್ತೊಂದು ಚಂಡಮಾರುತ ಹುಟ್ಟಿಕೊಳ್ಳುತ್ತಿತ್ತು. ಯಾರೂ ಊಹಿಸದ, ಯಾರೂ ಬಯಸದ ಒಂದು ಭಾವನೆ ನಿಧಾನವಾಗಿ ಬೇರುಬಿಡುತ್ತಿತ್ತು. ಅದು ಪ್ರೀತಿ. ಆದರೆ ಆ ಪ್ರೀತಿ ತಪ್ಪು ವ್ಯಕ್ತಿಯ ಮೇಲೆ ಮೂಡಿದಾಗ? ಒಬ್ಬ ಹುಡುಗಿ ತನ್ನ ಅಕ್ಕನ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ತನ್ನ ಭಾವನನ್ನೇ ಪ್ರೀತಿಸತೊಡಗಿದರೆ ಆ ಪ್ರೀತಿಯ ಅಂತ್ಯ ಏನಾಗುತ್ತದೆ? ಆ ಪ್ರಶ್ನೆಗೆ ಉತ್ತರ ಹುಡುಕುವ ಮುನ್ನ ಆ ಮನೆಯೊಳಗೆ ನಡೆದ ಘಟನೆಗಳನ್ನು ತಿಳಿದುಕೊಳ್ಳಲೇಬೇಕು. ಕಾವ್ಯ 22 ವರ್ಷದ ಚುರುಕು ಹುಡುಗಿ. ಅವಳ ಮುಖದಲ್ಲಿ ಯಾವಾಗಲೂ ನಗು ಇರುತ್ತಿತ್ತು. ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿದ್ದ ಅವಳು ಕೆಲವು ತಿಂಗಳುಗಳ ಕಾಲ ತನ್ನ ಅಕ್ಕ ಸುಮಾಳ ಮನೆಯಲ್ಲೇ ಇರಲು ನಿರ್ಧರಿಸಿದಳು. ಸುಮಾ ಮದುವೆಯಾಗಿ 5 ವರ್ಷಗಳಾಗಿತ್ತು. ಅವಳ ಗಂಡ ಅರವಿಂದ್ ಒಬ್ಬ ಬ್ಯಾಂಕ್ ಅಧಿಕಾರಿ. ಶಾಂತ ಸ್ವಭಾವ, ಸರಳ ಜೀವನ ಮತ್ತು ಎಲ್ಲರಿಗೂ ಗೌರವ ಕೊಡುವ ಗುಣ ಅವನದ್ದು. ಮೊದಲ ದಿನ ಕಾವ್ಯ ಆ ಮನೆಗೆ ಬಂದಾಗ ಅರವಿಂದ್ ಅವಳನ್ನು ತುಂಬಾ ಆತ್ಮೀಯವಾಗಿ ಸ್ವಾಗತಿಸಿದ. ಈ ಮನೆ ನಿನ್ನದೇ ಮನೆ ಅಂತ ತಿಳ್ಕೋ ಎಂದು ಅವನು ನಗುತ್ತಾ ಹೇಳಿದ. ಅದು ಸಾಮಾನ್ಯ ಮಾತು. ಆದರೆ ಕೆಲವೊಮ್ಮೆ ಸಾಮಾನ್ಯ ಮಾತುಗಳೇ ಯಾರೋ ಒಬ್ಬರ ಮನಸ್ಸಿನಲ್ಲಿ ಅಸಾಮಾನ್ಯ ಅರ್ಥಗಳನ್ನು ಹುಟ್ಟಿಸುತ್ತವೆ. ಆ ದಿನದಿಂದ ಕಾವ್ಯಾಳ ಜೀವನದಲ್ಲಿ ನಿಧಾನವಾಗಿ ಏನೋ ಬದಲಾವಣೆ ಆರಂಭವಾಯಿತು. ಮೊದಲ ಕೆಲವು ದಿನ ಎಲ್ಲವೂ ಸಹಜವಾಗಿಯೇ ಇತ್ತು. ಆದರೆ ಒಂದು ದಿನ ಸುಮಾ ಆರೋಗ್ಯ ಸರಿಯಿಲ್ಲದೆ ಮಲಗಿದ್ದಳು. ಅರವಿಂದ್ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಉಪ್ಮಾ ಮಾಡಿ ತಂದ. ಭಾವ, ನಿಮಗೆ ಅಡುಗೆ ಕೂಡ ಬರುತ್ತಾ ಎಂದು ಆಶ್ಚರ್ಯದಿಂದ ಕೇಳಿದಳು ಕಾವ್ಯ. ಹೆಂಡತಿ ಅನಾರೋಗ್ಯದಲ್ಲಿದ್ದಾಗ ಗಂಡನಿಗೆ ಅಡುಗೆ ಬರದಿದ್ದರೆ ಕಷ್ಟ ಅಲ್ಲವೇ ಎಂದು ಅವನು ನಕ್ಕ. ಆ ಮಾತು ಕೇಳಿದ ಕ್ಷಣ ಕಾವ್ಯಾಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿತು. ಅವನ ಜವಾಬ್ದಾರಿ, ಮಾತಿನ ರೀತಿ, ಎಲ್ಲರ ಮೇಲಿನ ಕಾಳಜಿ ಎಲ್ಲವೂ ಅವಳಿಗೆ ವಿಶೇಷವಾಗಿ ಕಾಣತೊಡಗಿದವು. ಆದರೆ ಆ ಭಾವನೆ ಮುಂದೆ ಎಷ್ಟು ದೊಡ್ಡ ಸಮಸ್ಯೆಯಾಗಲಿದೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ದಿನಗಳು ಕಳೆಯುತ್ತಿದ್ದವು. ಅರವಿಂದ್ ಕಚೇರಿಗೆ ಹೋಗಿ ಬಂದ ನಂತರ ಎಲ್ಲರ ಜೊತೆ ಕುಳಿತು ಮಾತನಾಡುತ್ತಿದ್ದ. ಕೆಲವೊಮ್ಮೆ ಕಾವ್ಯಾಳ ಉದ್ಯೋಗ ಹುಡುಕಾಟದ ಬಗ್ಗೆ ಸಲಹೆ ಕೊಡುತ್ತಿದ್ದ. ನೀನು ತುಂಬಾ ಪ್ರತಿಭಾವಂತ ಹುಡುಗಿ, ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ ಎಂದು ಹೇಳುತ್ತಿದ್ದ. ಆ ಮಾತುಗಳು ಕಾವ್ಯಾಳಿಗೆ ಪ್ರೋತ್ಸಾಹವಾಗಬೇಕಿತ್ತು. ಆದರೆ ಅವಳ ಮನಸ್ಸು ಬೇರೆ ದಿಕ್ಕಿನಲ್ಲಿ ಯೋಚಿಸುತ್ತಿತ್ತು. ಒಂದು ರಾತ್ರಿ ಮಲಗುವ ಮುನ್ನ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡಳು. ನಾನು ಯಾಕೆ ಅವನ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೀನಿ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡಳು. ಉತ್ತರ ಸಿಗಲಿಲ್ಲ. ಆದರೆ ಆ ಪ್ರಶ್ನೆಯೇ ಅವಳಿಗೆ ಭಯ ಹುಟ್ಟಿಸಿತು. ಮುಂದಿನ ದಿನದಿಂದ ಅರವಿಂದ್ ಜೊತೆ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಲು ಪ್ರಯತ್ನಿಸಿದಳು. ಆದರೆ ವಿಚಿತ್ರವೆಂದರೆ ಅವನು ಎದುರಿಗೆ ಬರದಿದ್ದಾಗಲೇ ಅವಳಿಗೆ ಚಡಪಡಿಕೆಯಾಗುತ್ತಿತ್ತು. ಒಂದು ದಿನ ಅರವಿಂದ್ ಕಚೇರಿ ಕೆಲಸಕ್ಕಾಗಿ 3 ದಿನಗಳ ಕಾಲ ಹೊರನಗರಕ್ಕೆ ಹೋಗಬೇಕಾಯಿತು. ಆ 3 ದಿನಗಳಲ್ಲಿ ಕಾವ್ಯಾಳಿಗೆ ಏನೋ ಕಳೆದು ಹೋದ ಭಾವನೆ ಕಾಡಿತು. ಆಗಲೇ ಅವಳು ತನ್ನ ಮನಸ್ಸಿನ ಸತ್ಯವನ್ನು ಅರಿತುಕೊಂಡಳು. ಅವಳು ತನ್ನ ಭಾವನನ್ನೇ ಪ್ರೀತಿಸಲು ಆರಂಭಿಸಿದ್ದಳು. ಆ ಸತ್ಯ ಅವಳನ್ನು ಬೆಚ್ಚಿ ಬೀಳಿಸಿತು. ಅವಳು ರಾತ್ರಿ ಪೂರ್ತಿ ಅತ್ತಳು. ಇದು ತಪ್ಪು, ಇದು ಆಗಬಾರದಿತ್ತು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಯತ್ನಿಸಿದಳು. ಆದರೆ ಹೃದಯ ಯಾವಾಗಲೂ ತರ್ಕವನ್ನು ಕೇಳುವುದಿಲ್ಲ. ಕೆಲ ದಿನಗಳ ನಂತರ ಇನ್ನೊಂದು ಆಘಾತ ಅವಳನ್ನು ಕಾದಿತು. ಒಂದು ಸಂಜೆ ಅರವಿಂದ್ ಮತ್ತು ಸುಮಾ ಮನೆಯ ಮೇಲ್ಮಹಡಿಯಲ್ಲಿ ಮಾತನಾಡುತ್ತಿದ್ದರು. ಕಾವ್ಯ ಕೆಳಗಡೆ ಇದ್ದಳು. ಸುಮಾ ಅಳುತ್ತಿರುವುದು ಅವಳ ಕಿವಿಗೆ ಬಿತ್ತು. ಅವಳು ಗಮನದಿಂದ ಕೇಳಲು ಪ್ರಯತ್ನಿಸಿದಳು. ನಾನು ಎಷ್ಟು ಪ್ರಯತ್ನ ಮಾಡಿದರೂ ಆಗುತ್ತಿಲ್ಲ ಅರವಿಂದ್ ಎಂದು ಸುಮಾ ಅಳುತ್ತಿದ್ದಳು. ಚಿಂತಿಸಬೇಡ ಸುಮಾ, ಎಲ್ಲವೂ ಸರಿಯಾಗುತ್ತದೆ ಎಂದು ಅರವಿಂದ್ ಸಮಾಧಾನಪಡಿಸುತ್ತಿದ್ದ. ಆ ರಾತ್ರಿ ಕಾವ್ಯಾಳಿಗೆ ಸತ್ಯ ಗೊತ್ತಾಯಿತು. ಮದುವೆಯಾಗಿ 5 ವರ್ಷಗಳಾದರೂ ಸುಮಾ ಮತ್ತು ಅರವಿಂದ್ಗೆ ಮಕ್ಕಳಾಗಿರಲಿಲ್ಲ. ಅದೇ ಅವರ ಜೀವನದ ದೊಡ್ಡ ನೋವಾಗಿತ್ತು. ಆ ಕ್ಷಣದಲ್ಲಿ ಕಾವ್ಯಾಳ ಮನಸ್ಸಿನಲ್ಲಿ ಹೊಸದೊಂದು ಭಾವನೆ ಮೂಡಿತು. ಅರವಿಂದ್ ಬಗ್ಗೆ ಇದ್ದ ಪ್ರೀತಿ ಈಗ ಅವನ ನೋವಿನ ಬಗ್ಗೆ ಕಾಳಜಿಯಾಗಿ ಬದಲಾಗತೊಡಗಿತು. ಆದರೆ ಆ ಕಾಳಜಿಯೇ ಮುಂದೆ ಅವಳ ಜೀವನವನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿತು. ಒಂದು ದಿನ ಕೆಲಸದ ಸಂದರ್ಶನಕ್ಕೆ ಹೋಗುತ್ತಿದ್ದ ಕಾವ್ಯಾಳಿಗೆ ರಸ್ತೆ ದಾಟುವಾಗ ಅಪಘಾತವಾಗುವ ಸ್ಥಿತಿ ನಿರ್ಮಾಣವಾಯಿತು. ಅಷ್ಟರಲ್ಲಿ ಅರವಿಂದ್ ಓಡಿ ಬಂದು ಅವಳನ್ನು ಎಳೆದು ರಕ್ಷಿಸಿದ. ಭಯದಿಂದ ನಡುಗುತ್ತಿದ್ದ ಕಾವ್ಯ ತಿಳಿಯದೆ ಅವನ ಕೈ ಹಿಡಿದುಕೊಂಡಳು. ಕೆಲಕ್ಷಣ ಇಬ್ಬರ ಕಣ್ಣುಗಳು ಒಂದನ್ನೊಂದು ನೋಡಿದವು. ಅರವಿಂದ್ ತಕ್ಷಣ ಕೈ ಬಿಡಿಸಿಕೊಂಡ. ಎಚ್ಚರಿಕೆಯಿಂದ ಇರಬೇಕು ಎಂದು ಮಾತ್ರ ಹೇಳಿದ.
ಆದರೆ ಆ ಕ್ಷಣ ಕಾವ್ಯಾಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಟ್ಟಿತು. ಆ ರಾತ್ರಿ ಅವಳು ಮೊದಲ ಬಾರಿಗೆ ಒಂದು ನಿರ್ಧಾರಕ್ಕೆ ಬಂದಳು. ತನ್ನ ಪ್ರೀತಿಯನ್ನು ಹೃದಯದಲ್ಲೇ ಹೂತುಬಿಡಬೇಕು. ಯಾಕೆಂದರೆ ಆ ಪ್ರೀತಿ ಹೊರಬಂದರೆ ಅಕ್ಕನ ಜೀವನ ನಾಶವಾಗಬಹುದು. ಆದರೆ ವಿಧಿ ಇನ್ನೂ ದೊಡ್ಡ ಪರೀಕ್ಷೆಗಳನ್ನು ಇಟ್ಟುಕೊಂಡಿತ್ತು. ಕೆಲ ವಾರಗಳ ನಂತರ ಅರವಿಂದ್ ಮೊಬೈಲ್ಗೆ ನಿರಂತರವಾಗಿ ಯಾರೋ ಕರೆ ಮಾಡುತ್ತಿದ್ದರು. ಅವನು ಪ್ರತಿ ಬಾರಿ ಹೊರಗೆ ಹೋಗಿ ಮಾತನಾಡುತ್ತಿದ್ದ. ಒಂದು ದಿನ ಕಾವ್ಯ ಆಕಸ್ಮಿಕವಾಗಿ ಅವನ ಮಾತು ಕೇಳಿಸಿಕೊಂಡಳು. ನಾನು ಹಣವನ್ನು ವ್ಯವಸ್ಥೆ ಮಾಡುತ್ತೇನೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಎಂದು ಅರವಿಂದ್ ಹೇಳುತ್ತಿದ್ದ. ಅವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಆ ರಾತ್ರಿ ಕಾವ್ಯಾಳಿಗೆ ನಿದ್ರೆ ಬರಲಿಲ್ಲ. ಅವನಿಗೆ ಏನಾದರೂ ಸಮಸ್ಯೆ ಇದೆಯೇ? ಅವನು ಯಾರಿಂದಲಾದರೂ ಬ್ಲ್ಯಾಕ್ಮೇಲ್ ಆಗುತ್ತಿದ್ದಾನೆ? ಈ ಪ್ರಶ್ನೆಗಳು ಅವಳನ್ನು ಕಾಡತೊಡಗಿದವು. ಕೆಲ ದಿನಗಳ ನಂತರ ಅವಳು ಇನ್ನೊಂದು ಸತ್ಯ ತಿಳಿದುಕೊಂಡಳು. ಅರವಿಂದ್ ತನ್ನ ತಂದೆಯ ಹಳೆಯ ಸಾಲ ತೀರಿಸಲು ಗುಪ್ತವಾಗಿ ದೊಡ್ಡ ಮೊತ್ತದ ಹಣ ಕಟ್ಟುತ್ತಿದ್ದ. ಸುಮಾಳಿಗೆ ಸಹ ಆ ವಿಷಯ ಗೊತ್ತಿರಲಿಲ್ಲ. ಅವನು ಹೆಂಡತಿ ಚಿಂತಿಸಬಾರದು ಎಂದು ಮರೆಮಾಚಿದ್ದ. ಆದರೆ ಅದೇ ಸಮಯದಲ್ಲಿ ಅವಳ ಮನಸ್ಸು ಇನ್ನಷ್ಟು ಅವನತ್ತ ಸೆಳೆಯಲ್ಪಟ್ಟಿತು. ಒಂದು ರಾತ್ರಿ ಅವಳು ಡೈರಿಯಲ್ಲಿ ಬರೆದಳು. ನನ್ನ ಜೀವನದಲ್ಲಿ ನಾನು ಪ್ರೀತಿಸಬಾರದ ವ್ಯಕ್ತಿಯನ್ನೇ ಪ್ರೀತಿಸಿದ್ದೇನೆ. ಆ ವಾಕ್ಯ ಬರೆದ ನಂತರ ಅವಳು ಬಹಳ ಹೊತ್ತು ಅತ್ತಳು. ಆದರೆ ಕತೆಯ ದೊಡ್ಡ ತಿರುವು ಇನ್ನೂ ಬಾಕಿಯಿತ್ತು. ಒಂದು ದಿನ ಸುಮಾ ಆಸ್ಪತ್ರೆಯಿಂದ ಮನೆಗೆ ಬಂದು ಸಂತೋಷದಿಂದ ಅತ್ತಳು. ಅರವಿಂದ್ ಮುಖದಲ್ಲೂ ವರ್ಷಗಳ ನಂತರ ನಗು ಕಾಣಿಸುತ್ತಿತ್ತು. ನನಗೆ ಮಗುವಾಗುತ್ತಿದೆ ಎಂದು ಸುಮಾ ಹೇಳಿದಳು. ಆ ಸುದ್ದಿ ಕೇಳಿ ಮನೆಯೆಲ್ಲ ಸಂಭ್ರಮದಿಂದ ತುಂಬಿತು. ಕಾವ್ಯಾಳಿಗೆ ಕೂಡ ಸಂತೋಷವಾಯಿತು. ಆದರೆ ತನ್ನ ಕೋಣೆಗೆ ಹೋದ ನಂತರ ಬಾಗಿಲು ಹಾಕಿಕೊಂಡು ಮೌನವಾಗಿ ಅತ್ತಳು. ಯಾಕೆಂದರೆ ಈಗ ಅವಳಿಗೆ ಸ್ಪಷ್ಟವಾಗಿತ್ತು. ಅರವಿಂದ್ ಸಂಪೂರ್ಣವಾಗಿ ತನ್ನ ಕುಟುಂಬದವನಾಗಿದ್ದ. ತಾನು ಕೇವಲ ಅಕ್ಕನ ತಂಗಿ. ಅದರಾಚೆಗೆ ಏನೂ ಅಲ್ಲ. ಆ ರಾತ್ರಿ ಅವಳು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಳು. ಈ ಮನೆ ಬಿಟ್ಟು ಹೋಗಬೇಕು. ಆದರೆ ಹೊರಡುವ ಮುನ್ನ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಕಾವ್ಯಾಳಿಗೆ ಕೆಲಸ ಸಿಕ್ಕಿತು. ಆ ಕೆಲಸ ಬೆಂಗಳೂರಿನಲ್ಲಲ್ಲ, ಮೈಸೂರಿನಲ್ಲಿ. ಎಲ್ಲರೂ ಸಂತೋಷಪಟ್ಟರು. ಆದರೆ ಹೊರಡುವ ಮುನ್ನದ ರಾತ್ರಿ ಅರವಿಂದ್ ಅವಳೊಂದಿಗೆ ಮಾತನಾಡಿದ. ನೀನು ನಮ್ಮ ಮನೆಯ ಹೆಮ್ಮೆ. ನಿನ್ನ ಕನಸುಗಳನ್ನು ಸಾಧಿಸು ಎಂದ. ಆ ಮಾತು ಕೇಳಿದ ಕ್ಷಣ ಕಾವ್ಯಾಳ ಕಣ್ಣಲ್ಲಿ ನೀರು ತುಂಬಿತು. ಅವನು ತನ್ನ ಮನಸ್ಸಿನೊಳಗಿನ ಯುದ್ಧದ ಬಗ್ಗೆ ಏನೂ ತಿಳಿದಿರಲಿಲ್ಲ. ಮರುದಿನ ಬೆಳಗ್ಗೆ ಹೊರಡುವಾಗ ಸುಮಾ ಅವಳನ್ನು ಅಪ್ಪಿಕೊಂಡು ಅತ್ತಳು. ಅರವಿಂದ್ ಕೂಡ ಆಶೀರ್ವದಿಸಿದ. ರೈಲು ನಿಧಾನವಾಗಿ ಚಲಿಸಲು ಆರಂಭಿಸಿತು. ಕಿಟಕಿಯಿಂದ ಆ ಇಬ್ಬರನ್ನು ನೋಡುತ್ತಿದ್ದ ಕಾವ್ಯ ಕೊನೆಯ ಬಾರಿ ಕಣ್ಣೀರು ಒರೆಸಿಕೊಂಡಳು. ಆ ದಿನ ಅವಳು ಒಂದು ಪ್ರೀತಿಯನ್ನು ಕಳೆದುಕೊಂಡಳು. ಆದರೆ ಒಂದು ಕುಟುಂಬವನ್ನು ಉಳಿಸಿಕೊಂಡಳು. 3 ವರ್ಷಗಳು ಕಳೆದು ಹೋದವು. ಕಾವ್ಯ ಈಗ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ಸುಮಾ ಕರೆ ಮಾಡಿ ಮನೆಗೆ ಬರಲು ಹೇಳಿದಳು. ಅವಳು ಮನೆಗೆ ಬಂದಾಗ ಒಂದು ಪುಟ್ಟ ಹುಡುಗ ಓಡಿ ಬಂದು ಅವಳನ್ನು ಅಪ್ಪಿಕೊಂಡ. ಅದು ಸುಮಾಳ ಮಗ. ಅವನ ನಗುವನ್ನು ನೋಡಿದ ಕ್ಷಣ ಕಾವ್ಯಾಳ ಹೃದಯ ತುಂಬಿತು. ಅರವಿಂದ್ ಕೂಡ ಹಿಂದಿನಂತೆಯೇ ಆತ್ಮೀಯವಾಗಿ ಮಾತನಾಡಿದ. ಆದರೆ ಈಗ ಅವಳ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಯಾಕೆಂದರೆ ಸಮಯ ಅವಳ ಗಾಯಗಳನ್ನು ಗುಣಪಡಿಸಿತು. ಆ ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತಿದ್ದಾಗ ಅರವಿಂದ್ ಹೇಳಿದ. ಕಾವ್ಯ, ನಿನ್ನ ಬಗ್ಗೆ ಒಬ್ಬ ಹುಡುಗನ ಕುಟುಂಬ ಮಾತನಾಡಲು ಬಂದಿದ್ದರು. ಅವಳು ಆಶ್ಚರ್ಯದಿಂದ ನೋಡಿದಳು. ಅವನು ಒಳ್ಳೆಯ ವ್ಯಕ್ತಿ. ನಿನ್ನಂತೆಯೇ ಜವಾಬ್ದಾರಿಯುಳ್ಳವನು ಎಂದು ಸುಮಾ ನಕ್ಕಳು. ಆ ಕ್ಷಣದಲ್ಲಿ ಕಾವ್ಯಾಳಿಗೆ ಒಂದು ಸತ್ಯ ಅರ್ಥವಾಯಿತು. ಕೆಲವೊಮ್ಮೆ ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ಸಿಗುವುದಿಲ್ಲ. ಆದರೆ ನಾವು ಕಳೆದುಕೊಂಡಿದ್ದೇವೆ ಎಂದು ಭಾವಿಸಿದುದಕ್ಕಿಂತ ಉತ್ತಮವಾದದ್ದನ್ನು ಜೀವನ ನಮಗಾಗಿ ಕಾಯುತ್ತಿರುತ್ತದೆ. ಕೆಲ ತಿಂಗಳುಗಳ ನಂತರ ಕಾವ್ಯಾಳ ಮದುವೆಯಾಯಿತು. ಮದುವೆ ಮಂಟಪದಲ್ಲಿ ಅರವಿಂದ್ ಮತ್ತು ಸುಮಾ ಸಂತೋಷದಿಂದ ನಿಂತಿದ್ದರು. ಅವರನ್ನು ನೋಡಿದಾಗ ಕಾವ್ಯ ನಕ್ಕಳು. ಒಮ್ಮೆ ತನ್ನ ಜೀವನದ ದೊಡ್ಡ ನೋವಾಗಿದ್ದ ನೆನಪು ಇಂದು ಒಂದು ಪಾಠವಾಗಿ ಉಳಿದಿತ್ತು. ಆ ಪಾಠವೇನೆಂದರೆ, ಪ್ರೀತಿ ಎಂದರೆ ಯಾವಾಗಲೂ ಪಡೆಯುವುದಲ್ಲ. ಕೆಲವೊಮ್ಮೆ ಪ್ರೀತಿ ಎಂದರೆ ತ್ಯಾಗ. ಕೆಲವೊಮ್ಮೆ ಪ್ರೀತಿ ಎಂದರೆ ದೂರ ಸರಿಯುವುದು. ಮತ್ತೆ ಕೆಲವೊಮ್ಮೆ ಪ್ರೀತಿ ಎಂದರೆ ನಮ್ಮ ಹೃದಯ ಒಡೆಯುತ್ತಿದ್ದರೂ ನಾವು ಪ್ರೀತಿಸುವವರ ಸಂತೋಷಕ್ಕಾಗಿ ಮೌನವಾಗಿ ನಗುವುದು. ಆ ದಿನ ಕಾವ್ಯ ತನ್ನ ಹಳೆಯ ಭಾವನೆಗಳಿಗೆ ಮನಸ್ಸಿನಲ್ಲೇ ವಿದಾಯ ಹೇಳಿದಳು. ಅವಳು ಕಳೆದುಕೊಂಡಿದ್ದು ಒಂದು ಕನಸು ಮಾತ್ರ, ಆದರೆ ಉಳಿಸಿಕೊಂಡಿದ್ದು ಒಂದು ಸುಂದರ ಕುಟುಂಬ, ಒಂದು ಅಮೂಲ್ಯ ಸಂಬಂಧ ಮತ್ತು ತನ್ನ ಸ್ವಾಭಿಮಾನ. ಮತ್ತು ಜೀವನ ಅವಳಿಗೆ ಕಲಿಸಿದ ದೊಡ್ಡ ಸತ್ಯ ಒಂದೇ: ತಪ್ಪು ವ್ಯಕ್ತಿಯ ಮೇಲೆ ಮೂಡಿದ ಪ್ರೀತಿಯು ನಮ್ಮನ್ನು ಕೆಟ್ಟವರನ್ನಾಗಿಸುವುದಿಲ್ಲ,
ಆ ಪ್ರೀತಿಯನ್ನು ನಾವು ಹೇಗೆ ನಿಭಾಯಿಸುತ್ತೇವೆ ಎಂಬುದೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಅದಕ್ಕಾಗಿಯೇ ಕೆಲವು ಕಥೆಗಳು ಪ್ರೀತಿಯಿಂದ ಆರಂಭವಾಗಿ ಮದುವೆಯಲ್ಲಿ ಮುಗಿಯುವುದಿಲ್ಲ. ಅವು ತ್ಯಾಗದಿಂದ ಆರಂಭವಾಗಿ ಆತ್ಮಗೌರವದಲ್ಲಿ ಮುಗಿಯುತ್ತವೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.